ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಪ್ಪು FC ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಸಂಗೀತ ನಿರ್ದೇಶಕರಾದಂತಹ ಜೆಸ್ಸಿ ಗಿಫ್ಟ್ ರವರು ಕನ್ನಡದಲ್ಲಿ ಸಂಗೀತ ನಿರ್ದೇಶನ ಮಾಡಿರುವಂತಹ ಯಾವ ಚಿತ್ರದಲ್ಲಿ ಅಪ್ಪುರವರು ಹಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಈ ವಿಡಿಯೋ ನೋಡೋದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ 2011ರಲ್ಲಿ ಬಂದಂತಹ ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ಭಾಮ ಅಭಿನಯದ ಶೈಲು ಈ ಒಂದು ಚಿತ್ರದಲ್ಲಿ ಪದ ಪದ ಕನ್ನಡ ಪದಾನೆ ಈ ಒಂದು ಹಾಡನ್ನು ಅಪ್ಪುರವರು ಹಾಡಿದರು. ಈ ಹಾಡಿನಲ್ಲಿ ನಾರಾಯಣ್ ರವರ ಮಗ ಪಂಕಜ್ ರವರು ಕೂಡ ಕಾಣಿಸ್ಕೊಂಡಿದ್ದಾರೆ. 2014ರಲ್ಲಿ ಬಂದಂತಹ ಶಿವಣ್ಣ ಹಾಗೂ ರಮ್ಯಾ ಅಭಿನಯದ ಆರ್ಯನ್ ಈ ಒಂದು ಚಿತ್ರದಲ್ಲಿ ಕನ್ನಡ ಮಣ್ಣಿನ ಹೆಣ್ಣು ಅಂದರೆ ಹೂವಂತೆ ಈ ಒಂದು ಹಾಡನ್ನು ಕೂಡ ಅಪ್ಪುರವರೇ ಹಾಡಿರೋದು. ಇನ್ನು 2014ರಲ್ಲಿ ಬಂದಂತಹ ದಿಲೀಪ್ ಹಾಗೂ ಆಶಿಕಾ ರಂಗನಾಥ್ ಅಭಿನಯದ ಕ್ರೇಜಿ ಬಾಯ್ ಈ ಒಂದು ಚಿತ್ರದಲ್ಲಿ ತಿರುಗಿ ನೋಡೆ ಗಂಟೋಗಲ್ಲ ಈ ಒಂದು ಹಾಡನ್ನು ಕೂಡ ಅಪ್ಪುರವರೇ ಹಾಡಿರೋದು. ಸೊ ಜೆಸ್ಸಿ ಗಿಫ್ಟ್ ರವರು ಸಂಗೀತ ನಿರ್ದೇಶನ ಮಾಡಿರುವಂತಹ 3 ಚಿತ್ರಗಳಲ್ಲಿ ಅಪ್ಪುರವರ ಧ್ವನಿ ನೀವು ಕೇಳ್ಬೋದು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಈ 3 ಚಿತ್ರಗಳಲ್ಲಿ ಹಾಡಿರುವಂತಹ ಯಾವ ಹಾಡು ನಿಮಗೆ ತುಂಬ ಇಷ್ಟ ಅಂತ ಕಮೆಂಟ್ ಮಾಡಿ. ಹಾಗೂ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಅಪ್ಪು FC ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.